2.5 ಮಂತ್ಸಿಂದ ಯೂಸ್ ಮಾಡ್ತಾರೆ ಗೈಸ್. ಅದು ಬಿಟ್ಟು ಯಾವುದೂ ಎಲ್ಲೂ ಹೋಗಿಲ್ಲ ಅಂದ್ರೂ, ಮನೆಯಿಂದ ಆಚೆ ಎಲ್ಲೂ ಹೋಗಿಲ್ಲ ಅಂದ್ರೂ. ಮತ್ತೆ ಸೆಕೆಂಡ್ ಶೂಟಿಗೆ ಬಂದಿದ್ದೀನಿ. ಒಂದು ಕ್ಯಾಪ್ಸಿಕಮ್ ಈ ಕ್ರೀಮ್ನ ಸ್ವಲ್ಪ ಗೈಸ್ ಮನೆಗೆ ಬಂದೆ ಸ್ಟುಡಿಯೋ ಇಂದ. ಇಲ್ಲಿ ನೋಡಿ ಇವರೇ ಬ್ರಿಂಗ್ ಗೈಸ್ ಒಂದು ಆಲೂಗಡ್ಡೆ ಕುಕ್ಕರ್. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ತುಂಬ ದಿವಸ ಆಯಿತು ನಾನು ವ್ಲಾಗ್ಸ್ ಮಾಡಿ. ಆ ವ್ಲಾಗ್ನ ಕನ್ಸಿಸ್ಟೆನ್ಸಿಯಾಗಿ ಮಾಡೋಕ್ಕಾಗಿಲ್ಲ. ಸೊ ಇವತ್ತೇನು ವ್ಲಾಗ್ ಅಂದರೆ, ತುಂಬ ಜನ ಕಾಮೆಂಟ್ಸ್ ನೋಡಿದ್ದೆ ನಾನು, ಸ್ಕಿನ್ ಕೇರ್ ಮಾಡಿ ಅಂತ. ಆಮೇಲೆ ತುಂಬ ಗ್ಲೋ ಬಂದಿದೆ, ನಿಮ್ಮ ಫೇಸ್ ಮೇಲೆ ಗ್ಲೋ ಬಂದಿದೆ ಅಂತ. ನೋಡಿ ಇವಾಗ ತಾನೇ ಮುಖ ತೊಳ್ಕೊಂಡು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ನಾನು ಇನ್ನೂ ಏನೂ ಅಪ್ಲೈ ಮಾಡಿಲ್ಲ ಫೇಸಿಗೆ. ಏನೇನೆಲ್ಲ ಪ್ರಾಡಕ್ಟ್ಸ್, ಅಫ್ಕೋರ್ಸ್ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಿದ್ರೆ ಒಂಚೂರು ಚೇಂಜಸ್ ಬರುತ್ತೆ. ನಾನು ಮುಂಚೆ ಯಾವುದೇ ಥರ ಕ್ರೀಮ್ಸ್ನೆಲ್ಲ ಅಪ್ಲೈ ಮಾಡ್ತಾಯಿರಲಿಲ್ಲ ಮುಂಚೆ. ಇವಾಗ ಕ್ರೀಮ್ಸ್ನೆಲ್ಲ ನಾನು ಚೇಂಜ್ ಮಾಡಿದ್ದೀನಿ. ಯಾವ ಕ್ರೀಮ್ಸ್ ನನ್ನ ಸ್ಕಿನ್ನಿಗೆ ಸೆಟ್ ಆಗುತ್ತೆ, ಯಾವ ಟೈಮಲ್ಲಿ ಆ ಕ್ರೀಮ್ಸ್ನ ಅಪ್ಲೈ ಮಾಡಬೇಕು ಅಂತೆಲ್ಲ ನಾನು ತಿಳ್ಕೊಂಡಿದ್ದೀನಿ. ಸೊ ಅದೇ ಥರ ರುಟೀನ್ನ ನಾನು ಆಲ್ಮೋಸ್ಟ್ 2.5 ಮಂತ್ಸಿಂದ ಇದೇ ರುಟೀನ್ ಮಾಡ್ತಾಯಿದ್ದೇನೆ. ಸೊ ಅದಕ್ಕೆ ನೀವು ಎಷ್ಟೊಂದು ಜನ ಕಮೆಂಟ್ ಹಾಕಿದ್ರಲ್ಲ, ಸೊ ಅದನ್ನೇ ಹೇಳೋಣ ಇವತ್ತು. ಏನೇನೆಲ್ಲ ಒಂದೊಂದೇ ಕ್ರೀಮ್ಸ್ ಏನೇನು ಅಪ್ಲೈ ಮಾಡ್ತೀನಿ ಸ್ಕಿನ್ಗೆ, ಅದು ತಕ್ಕಂಗೆ ಒಂದು ಪ್ರಾಡಕ್ಟ್ಸ್ ಇರುತ್ತೆ. ನಿಮ್ಮ ಸ್ಕಿನ್ಗೆ ಯಾವ್ದು ಬೇಕೋ ಅದು ನೀವು ನೋಡ್ಕೋಬೇಕು. ಅದಕ್ಕೆ ನನ್ನ ಸ್ಕಿನ್ಗೆ ಯಾವುದಿದೆ ಅದನ್ನೇ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಇವಾಗ ನಾನು ಏನೇನೆಲ್ಲ ಅಪ್ಲೈ ಮಾಡ್ತೀನಿ ಫೇಸ್ಗೆ ಅಂತ ನಿಮಗೆ ತೋರಿಸ್ತೀನಿ. ಫಸ್ಟ್ ನಾನು ಯಾವ್ದು ಯೂಸ್ ಮಾಡೋದು ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ನ್ಯೂಟ್ರಿಡ್ರಮ್ ಅಂತ ನಾನು ಲಾಸ್ಟ್ ಟೈಮು ಹೇಳಿದ್ದೆ. ನಾನು ಅದನ್ನೇ ಆಲ್ಮೋಸ್ಟ್ 2.5 ಮಂತ್ಸಿಂದ ಯೂಸ್ ಮಾಡ್ತಿರೋದು. ಅದು ಬಿಟ್ಟು ನಾನು ಯಾವುದೂ ಫೇಸ್ ವಾಶ್ ಯೂಸ್ ಮಾಡ್ತಿಲ್ಲ. ಸೊ ಆ ಫೇಸ್ ವಾಶ್ ಯೂಸ್ ಮಾಡಿದೆ. ಆಮೇಲೆ ನಾರ್ಮಲಿ ರೆಡಿ ಆಗೋ ಟೈಮಲ್ಲಿ ನಾನು ಏನೇನೆಲ್ಲ ಪ್ರಾಡಕ್ಟ್ಸ್ನ ಅಪ್ಲೈ ಮಾಡ್ತೀನಿ ಸ್ಕಿನ್ಗೆ ಅಂತ ತೋರಿಸ್ತೀನಿ. ನೋಡಿ ಸ್ಕಿನ್ ಫಸ್ಟ್ ಅಪ್ಲೈ ಮಾಡೋದು ನೋಡಿ, ಫೇಸ್ ವಾಶ್ ಆದಮೇಲೆ ಮಾಡೋದು ಫಸ್ಟ್ ಪ್ರಾಡಕ್ಟೇ ಸ್ಕಿನ್ ಮೇಲೆ. ಇದು ಮೇಕಪ್ ಫಿಕ್ಸರು, ಫೇಸಸ್ ಕೆನಡಾ ಅವ್ರದ್ದು ಮೇಕಪ್ ಫಿಕ್ಸರ್. ಇದು ಫೇಸಸ್ ಕೆನಡಾ ಅವ್ರದ್ದು ಮೇಕಪ್ ಫಿಕ್ಸರ್. ಇದನ್ನು ನಾನು ಒಂಚೂರು ಸ್ಪ್ರೇ ಮಾಡ್ಕೊತೀನಿ. ಒಂದು ಸ್ಪ್ರೇ ಮಾಡಿ ಒಂದು 2 to 3 ಮಿನಿಟ್ಸ್ವರೆಗೂ ಡ್ರೈ ಆಗೋಕ್ಕೆ ಬಿಡ್ತೀನಿ. ಇದು ಮೇಕಪ್ ಫಿಕ್ಸರು. ಬಿಫೋರ್ ಮೇಕಪ್ ಮಾಡ್ಕೋಬೋದು, ಆಫ್ಟರ್ ಮೇಕಪ್ ಕೂಡ ನಾವು ಇದನ್ನು ಸ್ಪ್ರೇ ಮಾಡ್ಕೋಬೋದು ಸ್ಕಿನ್ ಮೇಲೆ, ಫೇಸ್ ಮೇಲೆ. ಸನ್ಸ್ಕ್ರೀನು ಯಾವ್ದು ಬೇಕಾದ್ರೂ ಅಪ್ಲೈ ಮಾಡ್ಬೋದು ಗೈಸ್. ಎವ್ರಿ ಡೇ ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು. ಸ್ಕಿನ್ನಿಗೆ ಸನ್ಸ್ಕ್ರೀನ್ ಅಪ್ಲೈ ಆಗಿರಬೇಕು ಎವ್ರಿ ಡೇ, ನನಗೆ ಗೊತ್ತಿರೋ ಪ್ರಕಾರ. ಸೊ ಬರೀ ಫೇಸಿಗಲ್ಲ, ಕೈಗೂ ಕೂಡ ನಾವು ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೋಬೇಕು. ನೋಡಿ ನಮ್ಮದು ಡಿಫ್ರೆನ್ಸ್ ನೋಡಿ, ಇಲ್ಲಿ ಈ ಸ್ಕಿನ್ ನೋಡಿ, ಸ್ಕಿನ್ ಟೋನ್, ನಮ್ಮ ಸ್ಕಿನ್ ಟೋನ್ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಇಲ್ಲೆಲ್ಲ ನೋಡಿ. ಸ್ಕಿನ್ ಟೋನ್ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಇಲ್ಲೆಲ್ಲ. ಅದಕ್ಕೆ ನೀವು ಸನ್ಸ್ಕ್ರೀನು ಹ್ಯಾಂಡ್ಸ್ಗೂ ಯೂಸ್ ಮಾಡಿ, ಫೇಸ್ಗೂ ಯೂಸ್ ಮಾಡಿ. ನಾನಿವಾಗ ಸನ್ಸ್ಕ್ರೀನ್ ಫೇಸಿಗೆ ಯೂಸ್ ಮಾಡ್ತೀನಿ. ಇಷ್ಟು ಯೂಸ್ ಮಾಡಲೇಬೇಕು ಸನ್ಸ್ಕ್ರೀನ್ ಫೇಸಿಗೆ, ಆಯಿತಾ? ನೋಡಿ ಇಷ್ಟು. ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ. ಇವಾಗ ಬರೀ ಮೇಕಪ್ ಹೇಳ್ತಾ ಇದ್ದೀನಿ ಅಂದರೆ ಡೈಲಿ ನನ್ನ ರುಟೀನ್ ಏನು ಅಂತ. ಇದಾದಮೇಲೆ ನಾನು ಸ್ಟುಡಿಯೋಗೆ ಹೋಗ್ತೀನಿ. ಸ್ಟುಡಿಯೋಗೆ ಹೋಗ್ಬಿಟ್ಟು ನಾನು ಇವತ್ತೊಂದು ಕುಕಿಂಗ್ ಮಾಡ್ತಾಯಿದ್ದೀನಿ. ಏನು ಅಡುಗೆ ಮಾಡ್ತೀನಿ ಅಂತಲೂ ತೋರಿಸ್ತೀನಿ ಇವಾಗ. ಗೈಸ್ ನೀವು ಎಲ್ಲೂ ಹೋಗಿಲ್ಲ ಅಂದ್ರೂ, ಮನೆಯಿಂದ ಆಚೆ ಎಲ್ಲೂ ಹೋಗಿಲ್ಲ ಅಂದ್ರೂ ಸನ್ಸ್ಕ್ರೀನ್ ಎವ್ರಿ ಡೇ ಯೂಸ್ ಮಾಡಿ, ಅಪ್ಲೈ ಮಾಡಿ ಸ್ಕಿನ್ಗೆ. ಇದು ಮೋಸ್ಟ್ ರಿಕ್ವೆಸ್ಟೆಡ್ ಕ್ರೀಮ್ ಬಗ್ಗೆ ಹೇಳ್ತಾ ಇದ್ದೀನಿ. ತುಂಬ ಜನ ಕೇಳಿದ್ವಿ, ಡಾಟ್ ಆ್ಯಂಡ್ ಕಿ ರೆಡ್ ಕಲರ್ ಹೀಗೆ ಕಮೆಂಟ್ ಆಗ್ತಿದ್ವಿ. ರೆಡ್ ಕಲರ್ದು ಅದು ಯಾವುದು ಸನ್ಸ್ಕ್ರೀನು ಅಂತ. ಇದು ಸನ್ಸ್ಕ್ರೀನೇ, ಅದು ಟಿಂಟೆಡ್ ಸನ್ಸ್ಕ್ರೀನು. ಆ ಸನ್ಸ್ಕ್ರೀನ್ ಬೇರೆ, ಈ ಸನ್ಸ್ಕ್ರೀನ್ ಬೇರೆ. ಅದು ಫುಲ್ಲು ನಾರ್ಮಲ್ ಸನ್ಸ್ಕ್ರೀನ್. ಇದು ಟಿಂಟೆಡ್ ಅಂದರೆ ಸ್ವಲ್ಪ ಫೌಂಡೇಶನ್ ಥರ ಮಿಕ್ಸ್ ಇರುತ್ತಲ್ಲ, ಟಿಂಟೆಡ್ ಸನ್ಸ್ಕ್ರೀನ್. ಇದು ನೀವು ಡೈಲಿ ಅಪ್ಲೈ ಮಾಡ್ಬೋದು. ಟಿಂಟೆಡ್ ಸನ್ಸ್ಕ್ರೀನ್ನ ನಾನು ಅಪ್ಲೈ ಮಾಡೋದು ಎವ್ರಿ ಡೇ. ನಾನು ಇದನ್ನು ಯೂಸ್ ಮಾಡ್ತೀನಿ. ಇದು ಬಂದು ನಾನು ಯಾವ ಶೇಡು ಅಂತ ಹೇಳ್ತೀನಿ. ಎಷ್ಟೊಂದು ಜನ ಶೇಡ್ ಯಾವುದು ಅಂತ ಕೇಳಿದ್ರಿ. SPF 50+ ಸ್ಯಾಂಡ್ ಅಂತ ಇದೆ, 03 ಸ್ಯಾಂಡ್ ಅಂತ ಇದೆ. ನಾನು ಅದನ್ನೇ ಅಪ್ಲೈ ಮಾಡ್ತಿರೋದು. ಸೊ ನೀವು ನೋಡಿ ನಿಮ್ಮ ಸ್ಕಿನ್ ಟೋನ್ಗೆ ಯಾವ್ದು ಬೇಕು ಅಂತ ನೀವು ಟ್ರೈ ಮಾಡಿ. ಬಿಕಾಸ್ ಇದು ನನ್ನ ಸ್ಕಿನ್ ಟೋನ್ಗೆ ನನಗಿದು ಪರ್ಫೆಕ್ಟಾಗಿ ಮ್ಯಾಚ್ ಆಯಿತು, ಸೂಟ್ ಆಯಿತು ನನ್ನ ಸ್ಕಿನ್ ಟೋನ್ಗೆ. ಸೊ ಅದಕ್ಕೆ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ಹಿಂಗೂ ಹಾಕೋತೀನಿ. ಲಿಕ್ವಿಡ್ ಇರುತ್ತಲ್ಲ ಅದಕ್ಕೆ. ಸ್ಟ್ರಾಬೆರಿ ಡ್ಯೂ ಟಿಂಟೆಡ್ ಸನ್ಸ್ಕ್ರೀನ್. ಇದು ಡೈಲಿ ವೇರ್, ಎವ್ರಿ ಡೇ ಇದನ್ನು ಯೂಸ್ ಮಾಡ್ಬೋದು. ಸೊ ನಾನು ಇದನ್ನು ಎವ್ರಿ ಡೇ ಅಪ್ಲೈ ಮಾಡ್ತಾಯಿದ್ದೀನಿ ಸ್ಕಿನ್ಗೆ. ಡಾಟ್ ಆ್ಯಂಡ್ ಕಿ ಸನ್ಸ್ಕ್ರೀನು. ಇದು ತುಂಬ ಎಕ್ಸ್ಪೆನ್ಸಿವ್ ಗೈಸ್. ಪ್ರೈಸ್ ಎಷ್ಟು ಗೊತ್ತಾ? 549 ರುಪೀಸ್. ಜಸ್ಟ್ 50 mlಗೆ 549 ರುಪೀಸು, ಆಯಿತಾ? ಸ್ವಲ್ಪ ಎಕ್ಸ್ಪೆನ್ಸಿವ್ ನನಗೆ. ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ.
ಇಷ್ಟ ಗೈಸ್. ಇದಾದ್ಮೇಲೆ ನಾನೇನು ಅಪ್ಲೈ ಮಾಡಲ್ಲ. ಇದು 3 ಸನ್ಸ್ಕ್ರೀನ್. ಕೆಲವೊಂದು ಸತಿ ಕಾಂಪ್ಯಾಕ್ಟ್ ಯೂಸ್ ಮಾಡ್ತೀನಿ. ನಾನು ಕಾಂಪ್ಯಾಕ್ಟ್ ವೆರಿ ವೆರಿ ರೇರ್. ಏನಾದರೂ ತುಂಬ ಮೇಕಪ್ ಹೈಲೈಟ್ ಆಗಲಿ, ನನ್ನ ಸ್ಕಿನ್ ಸ್ವಲ್ಪ ಮೇಕಪ್ ಮಾಡಿರೋ ಥರ ಕಾಣಿಸ್ಲಿ ಅಂದಾಗ ಮಾತ್ರ ನಾನು ಇದನ್ನು ಅಪ್ಲೈ ಮಾಡ್ತೀನಿ. 3 ಲಿಪ್ಸ್ಟಿಕ್ ನನ್ನ ರೆಗ್ಯುಲರ್. ಇದು ಬ್ಯೂಟಿ ಪೀಪಲ್ ಅಂತ. ನಾನು ಇದನ್ನು ಮಿಂತ್ರಾದಲ್ಲಿ ಆರ್ಡ್ರ್ ಮಾಡಿದ್ದೆ. ಈ ಲಿಪ್ಸ್ಟಿಕ್ಕು ಮಿಂತ್ರಾದಲ್ಲಿ ಆರ್ಡ್ರ್ ಮಾಡಿದ್ದೆ. ತುಂಬ ಚೆನ್ನಾಗಿದೆ, ತುಂಬ ಡಾರ್ಕ್ ಲಿಪ್ಸ್ಟಿಕ್ ಇದು. ನೋಡಿ ಎಷ್ಟು ಡಾರ್ಕ್ ಇದೆ. ಅದು ಬಿಟ್ಟರೆ ನೆಕ್ಸ್ಟು ಫೇಸಸ್ ಕೆನಾಡ್ ಕಾಂಫಿ ಮ್ಯಾಟ್. ಇದು ಈ ಸ್ವಲ್ಪ ನ್ಯೂಡ್ ಕಲರ್ ಬರುತ್ತೆ, ಸ್ವಲ್ಪ ಲೈಟ್ ನ್ಯೂಡ್ ಕಲರು. ಸೊ ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ತೀನಿ. ಕೆಲವೊಂದು ಸತಿ ಚೀಕ್ಸ್ಗೂ ಅಪ್ಲೈ ಮಾಡ್ತೀನಿ. ಅದು ಬಿಟ್ಟರೆ ಇದು ಗೈಸ್ ಇದೆಲ್ಲೋ ತೊಗೊಂಡಿದ್ದೆ. ಆ್ಯಕ್ಚುಲಿ ಯಾವುದೋ ಆಫ್ಲೈನ್ ಸ್ಟೋರಲ್ಲಿ ಪರ್ಚೇಸ್ ಮಾಡಿದ್ದೆ. ನಂಗೆ ಗ್ಯಾಪ್ನ ಇಲ್ಲ. ಆ್ಯಂಡ್ ಅದು ಇದು ಬ್ರ್ಯಾಂಡ್ ಅಲ್ಲ ಗೈಸ್, ಇದು ಯಾವುದೋ ಬ್ರ್ಯಾಂಡ್ ಅಲ್ಲ, ನಾರ್ಮಲ್ ಸ್ಟೋರಲ್ಲಿ ಏನೋ ಪರ್ಚೇಸ್ ಮಾಡಿದ್ದೆ. ನಂಗೆ ಈ ನ್ಯೂಡ್ ಕಲರ್ ಇದು ನೋಡಿ, ದಟ್ಸ್ ಮ್ಯಾಟ್ ಲಿಪ್ಸ್ಟಿಕ್ ಅಂತ ಇದೆ. ದಟ್ಸ್ ಮ್ಯಾಟ್ ಲಿಪ್ಸ್ಟಿಕ್ ಅಂತ ಇದೆ. ಸೊ ಯಾವುದಂತ ಗೊತ್ತಿಲ್ಲ. ಈ 3 ಫೇವ್ರೆಟ್ ಲಿಪ್ಸ್ಟಿಕ್ ಯಾವುದು ಅಂದರೆ ಇದೆ. ಇದು ತುಂಬ ಸರ್ಚ್ ಮಾಡಿ ಮಿಂತ್ರಾದಲ್ಲಿ ಆನ್ಲೈನ್ ಮಿಂತ್ರಾದಲ್ಲಿ ನಾನು ಇದು ಆರ್ಡ್ರ್ ಮಾಡಿದ್ದೆ ಅಷ್ಟೇ ಗೈಸ್. ಇದು ಲಿಪ್ಸ್ಟಿಕ್ ವೇರ್ ಮಾಡಿದ್ದೀನಿ. ಅದು ಕಾಜಲೆಲ್ಲ ನನಗೆ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ ಅಂದರೆ ನನಗೆ ಇಲ್ಲಿ ನೋಡಿ ಕಾಜಲು ಐಲೈನರ್ದು ಜಾಸ್ತಿ ಮಾರ್ಕ್ಸ್ ಇಲ್ಲ ನೋಡಿ. ಜಾಸ್ತಿ ಆ್ಯಕ್ಚುಲಿ ಏನು ಗೊತ್ತಾ, ಎವ್ರಿ ಡೇ ಕಾಜಲ್ ಹಾಕಿದ್ರೆ ನನ್ನ ಸ್ಪೆಷಲಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಜಾಸ್ತಿ ಬೇಗ ಸ್ಪ್ರೆಡ್ ಆಗುತ್ತೆ. ಅದಕ್ಕೆ ನಂಗೆ ಇಷ್ಟ ಆಗಿಲ್ಲ ಕಾಜಲ್. ಆಮೇಲೆ ನನಗೆ ಇಚ್ಚಿಂಗ್ ಶುರು ಆಗುತ್ತೆ ಜಾಸ್ತಿ. ನಾನು ವೆರಿ ರೇರ್ ಕಾಜಲ್ ಅಪ್ಲೈ ಮಾಡೋದು. ಆಮೇಲೆ ನಾನು ಬ್ಲಷ್ ಯೂಸ್ ಮಾಡ್ತಿದ್ದೀನಿ. ಜಸ್ಟ್ ಹರ್ಬ್ಸ್ ಅಂತ ಇದೆ. ಜಸ್ಟ್ ಹರ್ಬ್ಸ್ ಅಂತ ಒಂದು ಇಲ್ಲಿ ಒಂಚೂರು ಚೀಕ್ಸಿಗೆ ಬ್ಲಷ್ ಅಪ್ಲೈ ಮಾಡ್ತೀನಿ. ವೆರಿ ರೇರ್ ಇದನ್ನು ಯೂಸ್ ಮಾಡೋದು. ನನ್ನ ಒಂದು ಸ್ಕಿನ್ ಕೇರ್ ರೂಟೀನ್ ಎವ್ರಿ ಡೇ ಇದನ್ನು ಯೂಸ್ ಮಾಡಲ್ಲ. ಅದು ಬಿಟ್ಟರೆ ಬೆಳಗ್ಗೆ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ರೆ, ಈ 2 ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ರೆ ಇನ್ನು ನೈಟ್ವರೆಗೂ ನಾನು ಏನು ಫೇಸ್ ವಾಶ್ ಮಾಡಲ್ಲ. ಇನ್ ಕೇಸ್ ತುಂಬ ಟಯರ್ಡ್ ಆಯಿತು ನಾನು, ಯಾಕಂದರೆ ಕುಕ್ಕಿಂಗ್ ಮಾಡಿದ್ರೆ ಆಮೇಲೆ ಸ್ವೆಟ್ ಆಗ್ತೀವಿ ನಾವು, ಆಮೇಲೆ ಟಯರ್ಡ್ನೆಸ್ ಇರುತ್ತೆ, ನನ್ನ ಸ್ಕಿನ್ನಿಗೆ ಮತ್ತೆ ಇನ್ನೇನು ಅಪ್ಲೈ ಮಾಡಲ್ಲ. ನೈಟ್ ಫೇಸ್ ವಾಶ್ ಮಾಡಿನೇ ನಾನು ಮಲಗೋದು. ಏನೇ ಆಗಿರಲಿ, ಎಷ್ಟೇ ಟಯರ್ಡ್ ಆಗಿರಲಿ, ಫೇಸ್ ವಾಶ್ ಮಾಡಿ ಒಂದು ಮಾಯ್ಶ್ಚರೈಸಿಂಗ್ ಕ್ರೀಮ್ ಇದೆ, ಆ ಒಂದು ಕ್ರೀಮ್ನ ಅಪ್ಲೈ ಮಾಡಿನೇ ಮಲಗೋದು. ಸೊ ಅದು ಯಾವುದು ಅಂತ ಹೇಳ್ತೀನಿ. ಸೊ ಅಲ್ಲಿವರೆಗೂ ವೇಟ್ ಮಾಡಿ. ಅಲ್ಲಿವರೆಗೂ ವ್ಲಾಗ್ ನೋಡಿ. ಇವಾಗ ನಾನು ರೆಡಿ ಆಗಿದ್ದೀನಿ. ಡೈರೆಕ್ಟ್ ಸ್ಟುಡಿಯೋಗೆ ಹೋಗಬೇಕು. ಟೈಮ್ ಆಗಿಬಿಟ್ಟಿದೆ. ಸ್ಟುಡಿಯೋಗೆ ಹೋಗಿ ಇವತ್ತೇನು ಅಡುಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ ಗೈಸ್, ಹೇರ್ ಗ್ರೋತು ಆಗಿಬಿಟ್ಟಿದೆ ನನಗೆ. ನಾವು ಕಿವಿಗೆ ವಾಲೆ ಹಾಕ್ತಿಲ್ಲ, ಯಾಕಂದರೆ ಅಲರ್ಜಿ ಆಗಿಬಿಟ್ಟಿದೆ. ಹೀಟು ಅಂತಾರೆ. ಇಲ್ಲಾಂದರೆ ನಾನು ಈ ಆರ್ಟಿಫಿಷಿಯಲ್ ಇಯರಿಂಗ್ಸ್ ಏನಾದರೂ ಹಾಕಿದ್ರೆ ಅದು ಕೆಲವೊಬ್ರಿಗೆ ಸೆಟ್ ಆಗಲ್ಲ. ನಿಮಗೂ ಆಗುತ್ತೆ ಹೇಳಿ ಗೈಸ್. ಕೆಲವೊಬ್ರಿಗೆ ಗೋಲ್ಡ್ ಹಾಕಿದ್ರೆ ಸೆಟ್ ಆಗುತ್ತೆ, ಕೆಲವೊಬ್ರಿಗೆ ಗೋಲ್ಡ್ ಇಯರಿಂಗ್ಸ್ ಹಾಕಿದ್ರೆ ಸೆಟ್ ಆಗಲ್ಲ. ಅದಕ್ಕೆ ಸೊ ಫೈನಲಿ ಐ ಆಮ್ ಡನ್ ವಿತ್ ಮೈ ಸಿಂಪಲ್ ಮೇಕಪ್. ನೋಡಿ ಮಾಡ್ತೀನಿ. ಸದ್ಯಕ್ಕೆ ನಾನು ಅಪ್ಲೈ ಮಾಡ್ತಿಲ್ಲ, ಏನೋ ಸಾಕು ಇಷ್ಟೇ ನೋಡಿ. ಏನೂ ಇಲ್ಲ. 2 ಸನ್ಸ್ಕ್ರೀನ್, 2 ಸನ್ಸ್ಕ್ರೀನ್, ಒಂದು ನಾರ್ಮಲ್ ಸನ್ಸ್ಕ್ರೀನ್, ಒಂದು ಟಿನ್ ಸನ್ಸ್ಕ್ರೀನು. ಅದು ಬಿಟ್ಟರೆ ಲಿಪ್ಸ್ಟಿಕ್ಕು, ಆಮೇಲೆ ಬ್ಲಷ್ಷು. ಅದಕ್ಕೆ ಮುಂಚೆ ಮೇಕಪ್ ಫಿಕ್ಸ್. ಇದು ಪರ್ಫ್ಯೂಮ್ ಯೂಸ್ ಮಾಡ್ತೀನಿ ನಾನು. ಇದು ಈ ಚಿಕ್ಕ ಪರ್ಫ್ಯೂಮು ಕ್ಯೂಟಾಗಿದೆ. ಇದು ಪರ್ಫ್ಯೂಮು ನಾನು ವೆಸ್ಟ್ ಸೈಡಲ್ಲಿ ಪರ್ಚೇಸ್ ಮಾಡಿದ್ದು. ಅಂದರೆ ಕಾಜಲು ಅಪ್ಲೈ ಮಾಡಲ್ಲ, ಐಲೈನರು ಅಪ್ಲೈ ಮಾಡಲ್ಲ. ಅಂದರೆ ಮಸ್ಕರ್ ಅಂತೂ ನನ್ನ ಮ್ಯಾಂಡೇಟ್ರಿ. ಅದು ಆ್ಯಕ್ಚುಲಿ ನನ್ನ ಸ್ಕಿನ್ ನಮ್ಮ ಮಮ್ಮಿ ಥರ ವಯಸ್ಸು. ಶಿಫ್ಟ್ ಮಾಡ್ತಾ ಇರುವಾಗ ನನಗೆ ತುಂಬ ಪಿಂಪಲ್ಸ್ ಬರ್ತಿತ್ತು, ಯಾಕಂದರೆ ಪ್ರಾಪರ್ ನಿದ್ದೆ ಇಲ್ಲ. ಆಮೇಲೆ ಬರೀ ಸ್ಕ್ರೀನ್ ಟೈಮ್ ಗೈಸ್, ತುಂಬ ಸ್ಕ್ರೀನ್ ಟೈಮ್. ಲ್ಯಾಪ್ಟಾಪ್ ಅಂದರೆ ಕೆಲಸ ಮಾಡೋ ನೈಟಲ್ಲ. ಮತ್ತು ಇದರಲ್ಲೂ ನಾನು ಫೋನಲ್ಲೇ ಎಡಿಟ್ ಮಾಡ್ತಿದ್ದೆ ಮತ್ತು ವೀಡಿಯೋಸ್ ಮಾಡ್ತಿದ್ದೆ. ಸೊ ಅದರಿಂದ ನನಗೆ ತುಂಬ ಸ್ಕ್ರೀನ್ ಟೈಮ್ ಆಗ್ತಿತ್ತಲ್ಲ. ಸೊ ಸ್ಕಿನ್ ತುಂಬ ಡ್ಯಾಮೇಜ್ ಆಗುತ್ತೆ. ನೀವು ಬೇಕಂದರೆ ಅಬ್ಸರ್ವ್ ಮಾಡಿ, ಒಂದು ಸ್ವಲ್ಪ ದಿವಸ ಸ್ಕ್ರೀನ್ ಟೈಮು ರೆಡ್ಯೂಸ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸು. ಅದೇ ಏನು ಗೊತ್ತಾ, ರೆಸ್ಟ್ ಕೊಡೋಲ್ಲ ನಾವು. ಒಂದು ಟಿ ವಿ ನೋಡ್ತೀವಿ, ಒಂದು ಫೋನ್ ನೋಡ್ತೀವಿ, ಇಲ್ಲ ಲ್ಯಾಪ್ಟಾಪ್ ನೋಡ್ತೀವಿ. ಇದೆಲ್ಲ ನೋಡ್ತಾನೇ ಇರ್ತೀವಿ ಬೆಳಗಿನ ಸಾಯಂಕಾಲ. ಅದು ಏನಾದರೂ ಒಂದು ಇರುತ್ತೆ. ಕಣ್ಣಿಗೆ ನಾವು ರೆಸ್ಟೇ ಕೊಡೋಲ್ಲ ಜಾಸ್ತಿ. ಫೋನು ಇಲ್ಲ ಟಿ ವಿ ಇಲ್ಲ ಏನಾದರೂ ಎಡಿಟಿಂಗ್. ಇವಾಗ ನಂದಿದ್ದು ಹಾಗೆ, ನಾರ್ಮಲಿ ನಿಮ್ದು ಹೆಂಗಿದೆ ಗೊತ್ತಿಲ್ಲ. ನನಗಿದ್ದಿದ್ದು ಫೋನು ಇಲ್ಲ ಟಿ ವಿ. ಜಾಸ್ತಿ ಟಿ ವಿ ಇಲ್ಲ, ಫೋನ್ ಇಲ್ಲ ಅಂದರೆ ಎಡಿಟಿಂಗ್. ಫೋನಲ್ಲೇ ಎಡಿಟಿಂಗ್ ಅಲ್ವಾ. ಸೊ ಫೋನು ಇಷ್ಟು ಹತ್ರದಿಂದ ನೋಡ್ಕೊಂಡು ಯೂಸ್ ಮಾಡ್ತೀವಲ್ವ. ಸೊ ಅದಕ್ಕೆ ಅದು ಸ್ಕಿನ್ ಇನ್ನೂ ಅಬ್ಸರ್ವ್ ಆಗುತ್ತೆ. ಇದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ನಾನು ಅದಕ್ಕೆ ಹೇಳ್ತಾ ಇದ್ದೀನಿ. ಬನ್ನಿ ಸ್ಟುಡಿಯೋಗೆ ಹೋಗೋಣ. ಏನೆಲ್ಲ ಅಡುಗೆ ಮಾಡ್ತೀನಿ ಅಂತ ಇವತ್ತು ನಾನು ತೋರಿಸ್ತೀನಿ ಬನ್ನಿ. ಮಳೆ ಬರೋ ಥರ ಇದೆ, ಅದೊಂದು ಭಯ. ಅದೇ ಗ್ಯಾಪಲ್ಲಿ ಇವಾಗ ಬೇಗ ಹೋಗಬೇಕು. ಮಾಮ್
ಸ್ಟುಡಿಯೋಗೆ ಬಂದಿದ ತಕ್ಷಣ ಲೈಟ್ ಆನ್ ಮಾಡೋಣ, ಬೆಳಕಲ್ಲಿರಲಿ. ಗೈಸ್ ಆ್ಯಕ್ಚುಲಿ ನನ್ನ ವಾಯ್ಸು ಹೋಗ್ತಾ ವಾಯ್ಸ್ ಬೇರೆ ಥರ ಆಗಿಬಿಟ್ಟಿದೆ. ನೋಡಿ ಎಲ್ಲ ಸೆಟ್ ಆಗ್ತಿದೆ, ಲೈಟಿಂಗ್ಸ್ ಎಲ್ಲ ಸೆಟ್ ಆಗ್ತಿದೆ. ಲೈಟ್ಸ್ ಎಲ್ಲ ಸೆಟ್ ಆದಮೇಲೆ ನಾನಿವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ಟಫ್ಡ್ ಕ್ಯಾಪ್ಸಿಕಮಲ್ಲಿ ಸ್ಟಫ್ ಮಾಡಿಬಿಟ್ಟು ಒಂದು ಫ್ರೈ ಥರ ಮಾಡ್ತಾಯಿದ್ದೀನಿ. ಸಕ್ಕತ್ತಾಗಿರುತ್ತೆ. ಝೆಪ್ಟೋ ಮಾಡಿದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ಬಂದಮೇಲೆ ಐಟಮ್ಸ್ ಬಂದಮೇಲೆ ತೋರಿಸ್ತೀನಿ. ವಾಯ್ಸ್ ಸ್ವಲ್ಪ ಲೋ ಇದೆ, ಬೇಜಾರು ಮಾಡ್ಕೋಬೇಕು. ಸೈಡು ಈ ಸೈಡೆಲ್ಲ ಡಿಫ್ರೆಂಟಾಗಿ ಕಾಣಿಸುತ್ತೆ. ಆದರೆ ರೀಲ್ ಅಂತ ಬಂದಾಗ ಪ್ರಾಪರ್ ಏನು ಮಾಡ್ತಾಯಿದ್ದೆ ಅದನ್ನು ಮಾತ್ರ ಕಾಣಿಸುತ್ತೆ. ಓಕೆನಾ? ವ್ಲಾಗ್ ಆಗಿರೋದ್ರಿಂದ ನಾನು ಎಲ್ಲ ಐಟಮ್ಸ್ ಇಲ್ಲೊಂದು ಕಡೆ ಇಟ್ಕೊಂಡಿರ್ತೀನಿ, ಇಲ್ಲೊಂಚೂರು ಇಟ್ಕೊಂಡಿರ್ತೀನಿ. ಸೊ ಅದಕ್ಕೆ ಸ್ವಲ್ಪ ಮೆಸ್ಸಿಯಾಗಿ ಕಾಣಿಸ್ಬೋದು ನಿಮಗೆ ವ್ಲಾಗಲ್ಲಿ. ಬಟ್ ರೀಲ್ ಹಾಕಿದಾಗ ಹಂಗೆ ಕಾಣಿಸಲ್ಲ. ಸೊ ಇವಾಗ ನಾನು ಮಾಡ್ತಿರೋದು ಏನು ಅಡುಗೆ ಅಂದರೆ ಸ್ಟಫ್ಡ್ ಕ್ಯಾಪ್ಸಿಕಮಲ್ಲಿ ಸ್ಟಫ್ ಮಾಡಿ ಒಂಚೂರು ಲೈಟ್ ಫ್ರೈ ಮಾಡಿ ತಿನ್ನೋಕ್ಕೆ ಸಖತ್ತಾಯಿತು. ಆಲೂಗಡ್ಡೆನ ಬೇಯಿಸ್ಕೊತಾ ಇದ್ದೀನಿ ನಾನು. ಒಲೆ ಹಾಕ್ಕೊಂಡಿದ್ದೀನಿ ನೋಡಿ. ಬೆಳಗ್ಗೆ ಹಾಕಿರಲಿಲ್ಲ. ತುಂಬ ವಾಯ್ಸ್ ಹೋಗ್ಬಿಟ್ಟಿದೆ. ಅದಕ್ಕೆ ಸ್ವಲ್ಪ ಕ್ರ್ಯಾಕ್ ಆಗ್ತಿರುತ್ತೆ ವಾಯ್ಸ್ನಲ್ಲಿ, ಬ್ರೇಕ್ ಆಗ್ತಿರುತ್ತೆ. ಅದಕ್ಕೆ ಹಿಂಗಿರುತ್ತೆ. ಇಲ್ಲಿ ಬರುತ್ತೆ ಗೈಸ್, ಕ್ಯಾಮ್ರಾ ಆನ್ ಮಾಡಿ ಬರಲ್ಲ ಗೊತ್ತಾ? ಕ್ಯಾಮ್ರಾ ಆನ್ ಆಗಿದ ತಕ್ಷಣ ಬರಲ್ಲ. ಹಿಂಗೆ ಹಿಂಗೆ ಇಟ್ಟಿರ್ತೀನಿ, ಇದು ಆಗುತ್ತೆ. ಲೆಫ್ಟಲ್ಲಿ ಸ್ಟ್ರೆಂತ್ ಇರೋದು. ಬಂತ? ಆಕ್ಷನ್. ಸಾಕಲ್ಲ? ಇಟ್ಕೊಳ್ಳ ಬಿಟ್ಬಿಡ್ಲ? ಸಾಕಾದಾಗ ಬಂತು. ಕ್ರೇಜಿ. ಎಲ್ಲ ನೀರು ಬಿತ್ತು. ಅರ್ಧ ಗಂಟೆ ಆಯ್ತು. ಇನ್ನೂ ಆಲೂಗಡ್ಡೆನೇ ಬೇಯಿಸಿಲ್ಲ. ಅರ್ಧ ಗಂಟೆ. ಸ್ಟಾರ್ಟಾ? ಬಂತ? ಸ್ಟಾರ್ಟಾ? ಎಷ್ಟು ಜಾರುತ್ತೆ ಬಂತಾ? ಮಾಡಿ. ಹೋಯ್ತು ಗೈಸ್. ಇದು ಈ ಸೆಂಟರ್ ಇದೆಯಲ್ಲ, ಇದನ್ನ ಕಟ್ ಮಾಡ್ಬೋದು ನೀವು, ಇಲ್ಲಾಂದರೆ ಪ್ರೆಸ್ ಮಾಡ್ಬೋದು. ಪ್ರೆಸ್ ಮಾಡಿದ್ರೆ ತುಂಬ ದೊಡ್ಡ ಹೋಲ್ ಆಗುತ್ತೆ. ನೋಡಿ ಇವಾಗ ನಾನು ತೋರಿಸ್ತೀನಿ. ಇವಾಗ ನೋಡಿ ಇದಿದೆಯಲ್ಲ, ಟ್ರೈ ಮಾಡ್ತೀನಿ. ಬಂತು ಗೈಸ್. ನೋಡಿ ಇದು ನೀಟಾಗಿ ಪ್ರೆಸ್ ಮಾಡಿದ್ರೆ ಫುಲ್ ಒಳಗಡೆ ಹೋಗಿ ಅದು ನೀಟಾಗಿ ಶೇಪ್ ಬರುತ್ತೆ. ತೆಗಿಲ್ಲ? ಆಯ್ತಾ? ಇವಾಗ ಮೇಲಿಂದ ಹಾಕ್ಲಾ? ಬರ್ತಾನೆ ಇಲ್ಲ. ಕುಕ್ಕರಲ್ಲಿ ಜಾಸ್ತಿ ಸ್ಮ್ಯಾಶ್ ಆಗಿಲ್ಲ. ಸ್ಟಫ್ಗೆ ಏನೇನು ಬೇಕೋ ಹೇಳ್ತೀನಿ ಇಂಗ್ರೀಡಿಯೆಂಟ್ಸ್. ಬಿಸಿ ಹಿಂಗೆಲ್ಲ ಸ್ಮ್ಯಾಶ್ ಮಾಡೋದು ತಗೊಳ್ಳಿ ಗೈಸ್. ಆಲೂಗಡ್ಡೆ ಸ್ಮ್ಯಾಶ್ ಮಾಡುವ. ಇಲ್ಲಿ ಅದು ಗೈಸ್ ಏನೇನು ಮಸಾಲ ಅಂತ ಹೇಳ್ತೀನಿ. ಉಪ್ಪು, ಆಮೇಲೆ ಕ್ಯುಮಿನ್ ಪೌಡರು, ಜೀರಿಗೆ ಪೌಡರ್ ಅಂತ, ಆಮೇಲೆ ಅರಿಶಿನ, ಪಾವ್ ಭಾಜಿ ಮಸಾಲ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಗರಂ ಮಸಾಲ, ಆಮೇಲೆ ರೆಡ್ ಚಿಲ್ಲಿ ಪೌಡರ್, ಆಮೇಲೆ ಒರಗೆನೋ, ಆಮೇಲೆ ಸಬ್ಜಿ ಮಸಾಲೆ ಇದ್ದರೆ ಯೂಸ್ ಮಾಡಿ, ಇಲ್ಲಾಂದರೆ ಇಲ್ಲ. ಚಾಟ್ ಮಸಾಲ, ಆಮೇಲೆ ಕೊರಿಯಂಡರ್ ಪೌಡರ್ ಅಷ್ಟೇ. ಆಪ್ಷನಲ್. ನಿಮ್ಮ ಮನೇಲಿ ಏನೇನು ಮಸಾಲೆ ಎಷ್ಟಿದೆ ಹಾಕ್ಕೊಳ್ಳಿ. ಆಮೇಲೆ ಬ್ಲ್ಯಾಕ್ ಸಾಲ್ಟ್. ಚಾಟ್ ಮಸಾಲೆ ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂದರೆ ಒಂಚೂರು ಹುಳಿ ಇರಲಿ ಅಂತ. ಸಾಕು ಸ್ವಲ್ಪ ಹಾಕ್ಕೊಳ್ಳಿ. ಇವಾಗ ಇದನ್ನು ಮಿಕ್ಸಿಂಗ್ ಮಾಡೋಣ ಗೈಸ್. ಇವಾಗ ಕೊರಿಯಂಡರ್ ಲೀವ್ಸ್ ಹಾಕಿದ್ದೆ ನೋಡಿ.
ಇರೋ ಎಲ್ಲ ಮಸಾಲಾಸ್ ಆ್ಯಡ್ ಮಾಡಿದ್ದೀನಿ ನಾನು. ಇವಾಗ ಕೊರಿಯಂಡರ್ ಲೀವ್ಸ್ ಹಾಕಿದ್ದೀನಿ. ಇವಾಗ ಮಿಕ್ಸಿಂಗ್ ಮಾಡುವ. ಇರಿ, ಓಕೆನಾ? ಮಿಕ್ಸ್ ಮಾಡಲಾ? ಸ್ಟಫಿಂಗ್ ಮಾಡಿದ್ದೆ, ಅದು ವಿಡಿಯೋ ಆಗಿಲ್ಲ. ಸ್ಟಫಿಂಗ್ ಮಾಡಿದ್ದೀನಿ, ಒಳಗಡೆ ಎಲ್ಲ ಸ್ಟಫ್ ಮಾಡಿದ್ದೀನಿ. ಡನ್ನ? ಪ್ಯಾನು ಅಷ್ಟೇ, ಪ್ಯಾನ್ ಇಟ್ಟಿದ್ದೀನಿ, ಎಣ್ಣೆ ಹಾಕಿದ್ದೀನಿ, ಬಿಸಿ ಮಾಡ್ತಾ ಇದ್ದೀನಿ. ಎಷ್ಟು ನೋಡಿ ಕಟ್ ಮಾಡಿದವಾಗ ಹೆಂಗಾಗುತ್ತೆ. ಸ್ಟಫಿಂಗ್ ನೀಟಾಗಿ ಕೂರಬೇಕು, ಅವಾಗ ಬೀಳಲ್ಲ. ಫೋನ್ ಏನೋ ಆಫ್ ಆಯಿತು. ಸ್ಟೋರೇಜ್ ಫುಲ್ ಅನ್ಸುತ್ತೆ ನನ್ನ ಪ್ರಕಾರ. ಬಂತಾ ಇದು? ಪ್ಯಾನ್ ಬಿಸಿ ಆಗಿದೆ, ಹಾಕ್ಲಾ? ಜಾಸ್ತಿ ಫ್ರೈ ಮಾಡ್ಬೋದು. ಈ ಥರ ಅರ್ಧ ನೋಡಿ, ಈ ಥರ ಸ್ಟಫು ಹೊರಗಡೆ ಬರಬಾರ್ದು. ಸೊ ಅದಕ್ಕೆ ಆದಷ್ಟು ಫುಲ್ ಪ್ರೆಷರ್ ಮಾಡಿ ಸ್ಟಫ್ ಮಾಡಿ ಅದನ್ನು ಕ್ಯಾಪ್ಸಿಕಮ್ಗೆ. ಝೂಮ್ ಶಾಟ್ಸ್ ತೊಗೊಳ್ಳಿದ್ದು ಹಾಕ್ಕೊಂಡು ಮಾಡ್ಬೋದು, ಸಖತ್ತಾಗಿರುತ್ತೆ. ಬಟರ್ ಟೇಸ್ಟ್ ಇರುತ್ತೆ. ಸ್ಟಫ್ಡ್ ಕ್ಯಾಪ್ಸಿಕಮ್ ಟೇಸ್ಟ್ ಮಾಡಬೇಕು ಇವಾಗ. ಆ್ಯಕ್ಚುಲಿ ಈಸಿ ಇದು, ಆದರೆ ಬ್ಲಾಗಲ್ಲಿ ಕಾಣಿಸುತ್ತೆ ನಿಮ್ಗೆ ಇಷ್ಟು ಉದ್ದ ಪ್ರೊಸೀಜರ್ ಅಂತ ಏನಿಲ್ಲ, ತುಂಬ ಈಸಿ. ಆ ಸ್ಟಫ್ಡ್ ಇದೆಯಲ್ಲ, ನೀವು ಬೇರೆ ಏನು ಬೇಕಾದರೂ ಟೊಮ್ಯಾಟೊಗೂ ಪನ್ನೀರ್ ಆ್ಯಡ್ ಮಾಡಿಕೊಂಡು ನೀವು ಬೇರೆ ಥರ ಏನಾದರೂ ಸ್ಯಾಂಡ್ವಿಚ್ಗೂ ಆ್ಯಡ್ ಮಾಡ್ಕೋಬೋದು. ಚಪಾತಿನ ಪನ್ನೀರ್ ಹಾಕ್ಬಿಟ್ಟು ರೋಲ್ ಮಾಡಿನೂ ತಿನ್ಬೋದು, ಸಖತ್ತಾಗಿರುತ್ತೆ. ಒಂದು ರೀಲ್ ಮುಗಿಸ್ಕೊಂಡು ಇವಾಗ ಲಂಚಿಗೆ ಬಂದಿದ್ದೀನಿ. ಮತ್ತೆ ಇನ್ನೊಂದು ಆಗಿದ್ದು ಲಂಚ್ ಆದಮೇಲೆ ಇನ್ನೊಂದು 2 ಶೂಟ್ ಮಾಡಬೇಕು. ಸೊ ಲಂಚ್ ಆದಮೇಲೆ ಮತ್ತೆ ಸಿಗುವ ಗೈಸ್. ಇವಾಗ ನಾನು ಮತ್ತೆ ಸೆಕೆಂಡ್ ಶೂಟಿಗೆ ಬಂದಿದ್ದೀನಿ. ಒಂದು ಕ್ಯಾಪ್ಸಿಕಮ್ ಸ್ಟಫ್ ಕ್ಯಾಪ್ಸಿಕಮ್ ಆಯಿತು. ಇವಾಗ ನಾನು ಅದೇ ಸ್ಟಫ್ ಮಾಡಿದ್ನಲ್ಲ, ಅದನ್ನೇ ನಾನು ಆಲೂ ಪರೋಟ ಮಾಡ್ತಾಯಿದ್ದೀನಿ. ಸೊ ಬನ್ನಿ ನೋಡೋಣ. ನಾನು ಆ್ಯಕ್ಚುಲಿ ಚಾರ್ಜ್ ಬೇರೆ ಇಲ್ಲ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಾನು ಹಿಟ್ಟೆಲ್ಲ ಕಲಸಾದ್ಮೇಲೆ ಆಲೂ ಪರೋಟ ತೋರಿಸ್ತೀನಿ. ಹಿಟ್ಟನ್ನ ಚೆನ್ನಾಗಿ ನಾದಿ ಇಟ್ಟಿದ್ದೀನಿ. 5 ಮಿನಿಟ್ಸ್ ರೆಸ್ಟ್ ಮಾಡಲಿ ಇದು. ಸೊ ಆಮೇಲೆ ಇಲ್ಲಿರೋ ಸ್ಟಫ್ನ ಚಪಾತಿಗೆ ಹಾಕಿ ಮಿಕ್ಸ್ ಮಾಡಿ ಆಲೂ ಪರೋಟ ರೆಡಿ ಆಗುತ್ತೆ. 5 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ಸೇಮ್ ಪರೋಟಾನ ಸೇಮ್ ಸ್ಟಫ್ನ ಚಪಾತಿ ಮಾಡಿ ಪರೋಟ ಮಾಡಿದ್ದೀನಿ ನೋಡಿ. ಎಲ್ಲ ಮೆಸ್ ಆಗಿತ್ತು, ಇವಾಗೆಲ್ಲ ಕ್ಲೀನ್ ಮಾಡಿದ್ದೀವಿ ನೋಡಿ. ಇಲ್ಲೊಂಚೂರು ಕ್ಲೀನಿಂಗ್ ಆಗಿದೆ, ಇಲ್ಲೊಂಚೂರು ಕ್ಲೀನಿಂಗ್ ಆಗಿದೆ. ಸೊ ಇವಾಗ ನಂದು ಆಲ್ಮೋಸ್ಟ್ 2 ಶೂಟ್ ಆಗಿದೆ, ಇನ್ನೊಂದು ಶೂಟ್ ಆಗಿಲ್ಲ. ಸೊ ಲೇಟ್ ಆಗೋಯ್ತು. ಇವಾಗೆಲ್ಲ ಆಫ್ ಮಾಡಿ ಹೋಗ್ತಾ ಇದ್ದೀನಿ. ಸೊ ಇವಾಗ ಮನೆಗೆ ಹೋಗಿ ನನ್ನ ಮತ್ತೆ ಏನು ಮಾಡ್ತೀನಿ ನನ್ನ ಸ್ಕಿನ್ನು ಅಂತ ಹೇಳಿ. ಗೈಸ್ ಮನೆಗೆ ಬಂದೆ ಸ್ಟುಡಿಯೋಯಿಂದ. ಇಲ್ಲಿ ನೋಡಿ ಇವರಿಬ್ರು ಹಿಂಗೆ ಜಗಳ ಆಡ್ತವ್ರೆ ಏನಕ್ಕೋ. ಬನ್ನಿ ಹೋಗಿ ಇವಾಗ ನಾನು ಫ್ರೆಶ್ ಅಪ್ ಆಗಬೇಕು. ಆಲ್ರೆಡಿ ಟಯರ್ಡ್ ಆಗಿಬಿಟ್ಟಿದ್ದೀನಿ ಬೆಳಗಿಂದ. ಎದ್ದು ರೆಡಿಯಾಗಿ ಶೂಟ್ಗೆ ಹೋಗಿ 2 ರೀಲ್ಸ್ ಮಾಡಿ ಇನ್ನೊಂದು ರೀಲು ಮಾಡೋಣ ಅಂತ ಅಂದ್ಕೊಂಡೆ. ಅದು ಸ್ವಲ್ಪ ಲಾಂಗ್ ಟರ್ಮ್ ರೆಸಿಪಿ ಇತ್ತು, ಸ್ವಲ್ಪ ಲೇಟ್ ಆಗುತ್ತೆ ಅಂತ. ನೆಕ್ಸ್ಟು ಮತ್ತೆ ಮಾಡ್ತೀನಿ. ಮತ್ತೆ ನಾಳೆ ಏನು ಮಾಡ್ತೀನಿ, ಏನು ರೆಸಿಪಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಸೊ ಇವಾಗ ಬನ್ನಿ ಒಂಚೂರು ಫ್ರೆಶ್ ಅಪ್ ಆಗೋಣ. ಫೇಸ್ ವಾಶ್ ಆದಮೇಲೆ ಯಾವ ಕ್ರೀಮ್ ಹಚ್ಕೊಂಡು ಮಲ್ಕೋತೀನಿ ಅಂತ ನಿಮಗೆ ತೋರಿಸ್ತೀನಿ. ಗೈಸ್ ನಾನು ಬೆಳಗಿಂದ ಫೇಸ್ ವಾಶ್ ಮಾಡಿಲ್ಲ. ಬೆಳಗಿಂದ ಒಂಚೂರು ಮುಖಕ್ಕೆ ನೀರು ಹಾಕಿಲ್ಲ. ಬೆಳಗ್ಗೆ ನೀವು ನೋಡಿದಾಗ ನಾನು ಬ್ಲಾಗ್ ಶುರು ಮಾಡಿದಾಗ ಸ್ಕಿನ್ಗೆ ಏನೇನೆಲ್ಲ ಅಪ್ಲೈ ಮಾಡಬೇಕಾಯ್ತು ಕ್ರೀಮ್ನ ಅಪ್ಲೈ ಮಾಡಿ ನಾನು ಶೂಟ್ಗೆ ಹೋಗಿ ಮತ್ತೆ ಲಂಚ್ಗೆ ಹೋಗಿದ್ದೆ. ಮತ್ತೆ ಬಂದು ಇನ್ನೊಂದು ಶೂಟ್ ಮಾಡಿ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದಿದ್ದೀನಿ. ಸೊ ಸ್ಕಿನ್ ನೋಡಿ ಹೆಂಗಿದೆ ಡಿಫ್ರೆನ್ಸ್ ನೋಡಿ. ಸೊ ನನಗಷ್ಟು ಏನಂತಾರೆ ಡಸ್ಟಲ್ಲಿ ಓಡಾಡಿಲ್ಲ. ಮೇನ್ ಥಿಂಗ್ ಫಸ್ಟ್ ಥಿಂಗ್ ನಾನು ಜಾಸ್ತಿ ಡಸ್ಟಲ್ಲಿ ಓಡಾಡಿಲ್ಲ, ಆಮೇಲೆ ಬಿಸಿಲಲ್ಲಿ ಓಡಾಡಿಲ್ಲ, ಅಷ್ಟು ಜಾಸ್ತಿ ಓಡಾಡಿಲ್ಲ. ಸೊ ಅದರಿಂದ ಅಷ್ಟು ನನಗೆ ಸ್ಕಿನ್ ಡಸ್ಟ್ ಕೂರಿಲ್ಲ ನನ್ನ ಸ್ಕಿನ್ ಮೇಲೆ ನೋಡಿ. ಸೊ ಇವಾಗ ನಾನು ಫೈನಲು ಫೇಸ್ ವಾಶ್ ಮಾಡ್ತಾಯಿದ್ದೀನಿ, ಯಾವುದು ಅಂತ ಹೇಳ್ತೀನಿ. ಸೊ ಗೈಸ್ ನಾನು ಎವ್ರಿ ಡೇ ಫ್ರಮ್ ಪಾಸ್ಟ್ 2.5 ಮಂತ್ಸಿಂದ ನಾನು ಯೂಸ್ ಮಾಡ್ತಿರೋ ಫೇಸ್ ವಾಶ್ ಇದೆ. ಸೊ ಫೇಸ್ ವಾಶ್ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇದು ಯಾವುದೇ ಥರ ಪ್ರಮೋಷನ್ ಅಲ್ಲ, ಬೆಳಗಿಂದ ಪ್ರಾಡಕ್ಟ್ಸ್ ಬಗ್ಗೆ ಹೇಳಿರೋದು ಯಾವುದೇ ಥರ ಪ್ರಮೋಷನ್ ಅಲ್ಲ, ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಿರೋ ಪ್ರಾಡಕ್ಟ್ಸ್ ಅಷ್ಟೇ. ಸೊ ಇದನ್ನು ಫೇಸ್ ವಾಶ್ ಮಾಡಾದ್ಮೇಲೆ ನಾನು ಏನು ಕ್ರೀಮ್ ಹಚ್ತೀನಿ, ಏನು ಕ್ರೀಮ್ ಅಪ್ಲೈ ಮಾಡ್ತಾಯಿದ್ದೀನಿ ಅಂತಲೂ ಹೇಳ್ತೀನಿ, ಓಕೆನಾ. ಸೊ ಗೈಸ್ ಫೇಸ್ ವಾಶ್ ಆಗಿದೆ ನೋಡಿ. ನಾನು ಫೇಸ್ ವಾಶ್ ಆದಮೇಲೆ ಇದೊಂಚೂರು ಡ್ರೈ ಆಗಲಿ, ನಾನು ಟವಲಿಂದ ವೈಪ್ ಮಾಡಲ್ಲ, ಹಿಂಗೆ
ಡ್ರೈ ಆಗಲಿ, 5 to 10 ಮಿನಿಟ್ಸ್ವರೆಗೂ ಚೆನ್ನಾಗಿ ಡ್ರೈ ಆಗಲಿ. ಆಮೇಲೆ ಆ ಕ್ರೀಮ್ನ ಅಪ್ಲೈ ಮಾಡಿ ಮಲ್ಕೊಂಡ್ರೆ ನೆಕ್ಸ್ಟ್ ಡೇ ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಫೇಸ್ ವಾಶ್. ಡ್ರೈ ಆಗಲಿ, ನನ್ನ ಫೇಸ್ನ ಡ್ರೈ ಆದಮೇಲೆ ಕ್ರೀಮ್ ಅಪ್ಲೈ ಮಾಡೋಣ. ಫೇಸ್ ಡ್ರೈ ಆಗೋವರೆಗೂ ನಾನು ಮೀನ್ವೈಲ್ ಬುಕ್ ಓದ್ತಿದ್ದೆ. ಒಂದು ಚಾಪ್ಟರ್ನ ಮುಗಿಸಿದ್ದೀನಿ, ಒಂದು ಲೆಸನ್ನ ಮುಗಿಸ್ದೆ. ಸೊ ಇವಾಗ ಫೇಸ್ ಫುಲ್ ಡ್ರೈ ಆಗಿದೆ ನೋಡಿ. ಸೊ ಇವಾಗ ಕ್ರೀಮ್ನ ಅಪ್ಲೈ ಮಾಡೋಣ. ನಾನು ಅಪ್ಲೈ ಮಾಡ್ತಿರೋ ಕ್ರೀಮ್ ಇದು ಎವ್ರಿ ನೈಟು ಹೈಡ್ರಾಜೆಲ್ ಮಾಯ್ಶ್ಚರೈಸರು. ನೈಟ್ ನಾನು ಇದು ಆ್ಯಕ್ಚುಲಿ ಸ್ಯಾಮ್ ಕೊಟ್ಟಿದ್ದು ನನಗೆ. ಸೊ ಬೇಸ್ ನಾನು ಇವಾಗ ಈ ಕ್ರೀಮ್ನ ಸ್ವಲ್ಪ ಜಾಸ್ತಿ ಏನು ಹಚ್ಚಲ್ಲ, ಆಲ್ರೆಡಿ ಮಾಯ್ಶ್ಚರೈಸರ್ ಅಲ್ಲ. ಇದನ್ನು ನನಗೆ ಇಲ್ಲೆಲ್ಲ ಅಪ್ಲೈ ಮಾಡಿ ಮಲ್ಕೋತೀನಿ. ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ ಮಲ್ಕೊಂಡ್ರೆ, ಆ್ಯಕ್ಚುಲಿ ಮಾಯ್ಶ್ಚರೈಸರ್ ಅಂತಲ್ಲ, ನಾರ್ಮಲಿ ಎಲ್ಲರೂ ಅಷ್ಟೇ ಸ್ಕಿನ್ ಕೇರ್ ಅಂದಿದ ತಕ್ಷಣ ಮಾರ್ನಿಂಗ್ ರೂಟೀನ್ ಒಂದೇ ಅಲ್ಲ, ನೈಟ್ ರೂಟೀನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೈಟ್ ರೂಟೀನ್ ಮಾಡಿದ್ರೂ ನೈಟ್ ಸ್ಕಿನ್ ಕೇರ್ ರೂಟೀನ್ ಮಾಡೋದು ಕೂಡ ಇಂಪಾರ್ಟೆಂಟು. ಯಾಕಂದರೆ ನಾವು ಬೆಳಗಿಂದ ಓಡಾಡಿರ್ತೀವಿ, ಕೆಲವೊಂದು ಸತಿ ಟಯರ್ಡ್ ಆಗಿರ್ತೀವಿ, ಅಯ್ಯೋ ಬಂದು ಮಲಗಿದ್ರೆ ಸಾಕು ಅನಿಸ್ತಾ ಇರುತ್ತೆ. ಸೊ ಆದಷ್ಟು ಎಷ್ಟೇ ಟಯರ್ಡ್ ಆಗಿದ್ರೂ ಫೇಸ್ ವಾಶ್ ಮಾಡಿ ಒಂದು ಯಾವುದಾದ್ರೂ ನಿಮ್ಮ ಕಂಫರ್ಟ್ ಒಂದು ಮಾಯ್ಶ್ಚರೈಸಿಂಗ್ ಕ್ರೀಮ್ನ ಅಪ್ಲೈ ಮಾಡಿಕೊಂಡು ಮಲ್ಕೊಳ್ಳಿ ಅಷ್ಟೇ. ನಾನು ಲಿಪ್ಪಿಗೂ ಸ್ವಲ್ಪ ಹಾಕ್ಕೋತೀನಿ, ಯಾಕಂದರೆ ಲಿಪ್ಪು ಡ್ರೈ ಆಗಿರುತ್ತೆ ನಮ್ಮದು. ಸೊ ಅದಕ್ಕೆ ಲಿಪ್ಪಿಗೂ ಮತ್ತು ಸ್ಕಿನ್ಗೂ ಅಪ್ಲೈ ಮಾಡಿ ಮಲ್ಕೊಳೋದು ಅಷ್ಟೇ ಗೈಸ್. ಇದೇ ನನ್ನ ಸ್ಕಿನ್ ರೂಟೀನ್. ಆ್ಯಂಡ್ ಪ್ಲಸ್ ನಾನು ಬೆಳಗಿಂದ ಏನೇನೆಲ್ಲ ಮಾಡಿದೆ ಅಂತ ಈ ವ್ಲಾಗಲ್ಲಿ ತೋರಿಸಿದ್ದೀನಿ. ಆ್ಯಂಡ್ ಏನೇ ಸ್ಕಿನ್ ರೂಟೀನ್ ಮಾಡಿದ್ರು ದಿನಕ್ಕೆ ನೀರು ಜಾಸ್ತಿ ಕುಡೀರಿ. ನಿಜ ಹೇಳ್ತಾ ಇದ್ದೀನಿ, ಅಂದರೆ ಜಾಸ್ತಿ ಒಂದೇ ದಿವಸ ಜಾಸ್ತಿ ಕುಡಿಬೇಡಿ. ಆದಷ್ಟು ಒಂದು 3-4 ಲೀಟರ್ಸ್ ಆದರೂ ನೀರು ಕುಡೀರಿ. ನಾನು ಯಾವಾಗಲೂ ಅಷ್ಟೇ ಇಲ್ಲಿ 2 ಬಾಟ್ಲಿ ಇಟ್ಕೊಂಡೇ ಇರ್ತೀನಿ. ಇಲ್ಲಿ ಅಲ್ಲಿ ಎಲ್ಲೋದ್ರೂ ನಾನು ನೀರು ಕುಡಿತಾ ಇರ್ತೀನಿ ಜಾಸ್ತಿ. ಇವಾಗೂ ನೋಡಿ ನಾನು ಎಲ್ಲೋದ್ರೂ ವಾಟರ್ ಬಾಟಲ್ ಕ್ಯಾರಿ ಮಾಡ್ತೀನಿ. ನೀರು ಕುಡಿತಾನೆ ಇದೆ. ಅದು ಬಿಟ್ಟರೆ ಅಷ್ಟೇ ಗೈಸ್, ಮೇನ್ ಜಾಸ್ತಿ ನೀರು ಕುಡಿತೀನಿ ನೋಡಿ. ನೈಟ್ ಸ್ಕಿನ್ ರೂಟೀನ್ ಇದು ಮಾಡ್ತೀನಿ, ಮಾರ್ನಿಂಗ್ ಸ್ಕಿನ್ ರೂಟೀನ್ ಅದು ಅಷ್ಟೇ. ಫೇಸ್ ವಾಶು ನಾರ್ಮಲ್ ಎಲ್ಲೇ ಹೋದರೂ ಅದೊಂದು ಕ್ರೀಮ್ಸ್ ಅಪ್ಲೈ ಮಾಡ್ತೀನಿ, ನೈಟ್ ಇದೊಂದು ಮಾಡ್ತೀನಿ ಅಷ್ಟೇ. ಸೊ ಈ ವ್ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ನಾನು ನಾಳೆ ಮತ್ತೆ ಕುಕ್ಕಿಂಗ್ ವ್ಲಾಗ್ಸ್ ಮಾಡ್ತೀನಿ. ನಾಳೆ ಏನು ಕುಕ್ ಮಾಡ್ತೀನಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಯಾವುದೇ ಥರ ಪ್ರಮೋಷನ್ ಅಲ್ಲ. ಎಲ್ಲ ಪ್ರಾಡಕ್ಟ್ಸ್ ನಾನು ಆಲ್ಮೋಸ್ಟ್ 2 ಮಂತ್ಸಿಂದ ಅಪ್ಲೈ ಮಾಡಿ. ಆ್ಯಂಡ್ ನೀವೇ ಹೇಳಿದ್ದು, ನೀವೇ ತುಂಬ ಜನ ಕಮೆಂಟ್ಸ್ ಹಾಕಿದ್ರಿ, ನಿಮ್ಮ ಸ್ಕಿನ್ ಗ್ಲೋ ಆಗಿದೆ ಅಂತ. ಸೊ ಅದೊಂದು ಕಾರಣಕ್ಕೆ ಓಕೆ ನಿಮ್ಗೆಲ್ಲರಿಗೂ ವ್ಲಾಗ್ ಮಾಡಿ, ನಿಮ್ಗೆಲ್ಲರಿಗೂ ಗೊತ್ತಾಗಲಿ ನಾನು ಏನೇನು ಸ್ಕಿನ್ ರೂಟೀನು ಅಂದ್ಬಿಟ್ಟು ಅದಕ್ಕೆ ಈ ವ್ಲಾಗ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಟೇಕ್ ಕೇರ್, ಬಾಯ್, ಗುಡ್ ನೈಟ್ ಎಲ್ಲರಿಗೂ.